ರೀತಿಯ ಕಥೆಗಳನ್ನ ನೀವ್ ಯಾಕೆ ಆಯ್ಕೆ ಮಾಡ್ಕೊಳ್ತೀರಾ ಅಂತ? ಒಂದೇ ಕಡೆ ಹೋಗಿ ಆಫೀಸಲ್ಲಿ ಯೂನಿಫಾರ್ಮ್ ಹಾಕೊಂಡು ಕೆಲಸ ಮಾಡೋದು, ಗಡ್ಡ ತೆಗಿ, ಕಟ್ಟಿಂಗ್ ಈ ಥರ ಮಾಡು, ಇದು ನನ್ನ ಫಸ್ಟ್ ಡಿಸೈಡ್ ಮಾಡಿದೆ. ಇದು ನನ್ನ ಆಗೋದೇ ಇಲ್ಲ ಈ ಕೆಲಸ. ಆರ್ಕೆಸ್ಟ್ರಾದಲ್ಲಿ ನಾನು ಆಡ್ತಾ ಇದ್ದವ, ಸಡನ್ ಆಗಿ ನಟನಾಗಿದ್ದು. ಜಾಲಿ ಮಜಾ ಮಾಡ್ಕೊಂಡು ಮಾಡಿರುವಂತ ಸಿನಿಮಾ. ಆಮೇಲೆ ನೀವು ಅಂದ್ಮೇಲೆ ಯೋಚನೆ ಯೋಚನೆ ಮಾಡ್ಬೇಕು, ಮಾಡಬೇಕು ಯಾರನ್ನ ಹಿಡ್ಕೊಳ್ಳೋದು, ಯಾರನ್ನ ಇಟ್ಕೊಳ್ಳೋದು? ಇಟ್ಕೊಳ್ಳೋದಲ್ಲ, ಹಿಡ್ಕೊಳ್ಳೋದು. ಹೋಗಿ ಮಾತಾಡ್ಬೇಕು ಅವ್ರ ಸರ್, ಈ ರೀತಿಯ ಕಥೆಗಳನ್ನ ನೀವ್ ಯಾಕೆ ಆಯ್ಕೆ ಮಾಡ್ಕೊಳ್ತೀರಾ ಅಂತ? ಇದೇ ರೀತಿ ಕತೆ, ಹೀಗೆ ಇರ್ಬೇಕು, ಹೀಗೆ ಹೋಗ್ಬೇಕು, ಕಾಮಿಡಿಯಾಗೆ ಇರ್ಬೇಕು. ನಾನು ಇಂಡಸ್ಟ್ರಿ ತರ ಅಂದ್ರೆ ಈಗ ನೋಡಿ ಆಕ್ಷನ್ ನಡೀತದೆ, ಈಗ ಕಾಮಿಡಿ ಜಾನ್ ನಡೀತದೆ, ಆ ಥರ ನಾನು ಯೋಚನೆ ಮಾಡಲ್ಲ. ನನಗೆ ಯಾವ್ದು ಇಷ್ಟ ಆಗುತ್ತೆ ಫಸ್ಟ್, ನನಗೆ ಅಲ್ಲ ಯಾವ ಲೈನ್ ಇಷ್ಟ ಆಗುತ್ತೆ, ಇಲ್ಲ ಇದು ಮಾಡ್ಬೇಕು ಅದು ಮಾಡ್ತೀನಿ ಅಷ್ಟೇ. ಇಲ್ಲ ಇದು ಈ ಟ್ರೆಂಡಲ್ಲಿ ಇಲ್ಲ ಸಿನಿಮಾ, ಮತ್ತು ಈಗಿನ ಟ್ರೆಂಡ್ ಬೇರೆ ಇದೆ, ಒಂದು ಆ್ಯಕ್ಷನ್ ಮಾಡ್ತಾರೆ, ಸಸ್ಪೆನ್ಸ್ ಮಾಡ್ತಾರೆ, ಆ ಥರ ನನಗೆ ಯಾವ್ದು ಇಷ್ಟ ಆಗುತ್ತೆ ಅದು ಮಾಡ್ತೀನಿ ಅಷ್ಟೇ. ಅದು ಈ ಟ್ರೆಂಡಲ್ಲಿದೆ, ಆ ಟ್ರೆಂಡಲ್ಲಿದೆ, ಅದು ನನಗೆ ಅಷ್ಟೊಂದು ಯೋಚನೆ ಮಾಡೋಕ್ಕೆ ಹೋಗಲ್ಲ. ನನಗೆ ಅವಶ್ಯಕತೆನೇ ಇಲ್ಲ ಅಂತ ಆಯಿತು. ನನಗೇನು ಅನ್ಸ ಅದು ಮಾಡಬೇಕು ಸಿನಿಮಾ ನೀಟಾಗಿ. ಎಷ್ಟು ಕಥೆಗಳನ್ನು ಇಟ್ಕೊಂಡಿದ್ದೀರಾ ಸರ್ ಇನ್ನ? ಈಗ ನೆಕ್ಸ್ಟ್ ಒಂದು 3 ಸ್ಕ್ರಿಪ್ಟ್ ಇದೆ. ಇದು ರಿಲೀಸ್ ಆದಮೇಲೆ ಈಗ ಒಂದು ಶೂಟ್ ಆಗಿದೆ, ಅದರಲ್ಲಿ ಕೂಡ ಪುಷ್ಪಣ್ಣ ಇದ್ದಾರೆ, ಅದರಲ್ಲಿ ಕೂಡ ಇದ್ದಾರೆ, ಕತೆ ಕೈಲಾಸ ಅಂತ. ಅದೀಗ ಮುಗಿಸ್ಕೊಂಡು ನೆಕ್ಸ್ಟ್ ಶೂಟ್ ಹೋಗ್ಬೇಕು, ಮಾರ್ಚ್ ಇಲ್ಲ ಅಂದ್ರೆ ಏಪ್ರಿಲ್. ಆರ್ಟಿಸ್ಟ್ ಸಿಗ್ತಾ ಇಲ್ಲ, ಇವರೆಲ್ಲ ಫುಲ್ ಬಿಸಿ ಆಗೋಗ್ಬಿಟ್ಟಿದ್ದೀರಾ ಸರ್? ಬಿಸಿ ಆಗಿದ್ದೀರಾ ಸರ್ ತುಂಬಾ? ಸ್ವಲ್ಪ ಹಾಗೇನಿಲ್ಲ, ಬಿಸಿ ಆಗ್ಬೇಕು, ಸ್ವಲ್ಪ ಬಿಸಿ ಅಷ್ಟೇ. ಬಟ್ ಅವ್ರ ಡ್ರಾಮಾ ಅಂದ್ರೆ ಈಗ ಇವರಾಗ್ಲಿ, ಪ್ರಕಾಶ್ ಅಣ್ಣ, ದೀಪಕ್ ಅಣ್ಣ ಒಂದೇ ಟೀಮ್ ನೋಡು, ಅಂದ್ರೆ ಬೇರೆ ಬೇರೆ ಕ್ಯಾರೆಕ್ಟರ್ ಎಲ್ಲ ಮಾಡ್ಕೊಂಡು ಬಂದವರು. ಅವ್ರಿಗೆ ಎಷ್ಟು ಬೇಕಾದ ಬರಿಬೋದು, ಮತ್ತೆ ಅವ್ರಿಗೆ ಕಷ್ಟ ಆಗಲ್ಲ. ನಮಗೆ ಒಂದು ಲೈನ್ ಬದ್ರೆ ಆಯ್ತು, ಮತ್ತೆ 10 ಪೇಜ್ ಅವರೇ ಬೇಕಾದ್ರೆ ಅದೇ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಡಿಸ್ಕಸ್ ಆಗಿ ಅದು ಕಾಮೆಂಟ್ ಮಾಡ್ಕೊಂಡು ಎಲ್ಲ ಮಾಡ್ತಾರೆ. ಅದಕ್ಕೆ ತುಂಬ ಕಂಫರ್ಟಬಲ್, ತುಂಬ ಈಸಿ ಆಗುತ್ತೆ ನಮ್ಗೆ ಕೆಲಸ ಮಾಡೋಕ್ಕೆ. ಇಲ್ಲ ಪ್ರತಿಯೊಂದು ಡೈಲಾಗ್ ಹಿಂಗೆ ಮಾತಾಡಿ ಹಿಂಗೆ ಅದೆಲ್ಲ ಏನಿಲ್ಲ. ಈ ಥರ ವಿಷಯ ಪುಷ್ಪಣ್ಣ ಅಂತ ಹೇಳಿದ್ರೆ ಅದನ್ನು ಬೇರೆ ರೀತಿ ಮಾಡಿ ತೋರಿಸ್ತಾರೆ. ಓಕೆ ಸೂಪರ್, ಅದಕ್ಕೆ ತುಂಬ ಕಂಫರ್ಟಬಲ್ ಇದೆ ವರ್ಕ್ ಮಾಡೋಕ್ಕೆ ನಮಗೆ ಆಗುತ್ತೆ ಎಲ್ಲ. ಸರ್, ಇವಾಗ ಕನ್ನಡ ಹಾಗೆ ತುಳು ಅಲ್ಲಿ ಸಿನಿಮಾ ಬರ್ತಿದೆ. ಈಗ ಕನ್ನಡದಲ್ಲಿ ಏನಾದರೂ ತುಳು ಒಂದು ಹಾಡುಗಳಾಗಿರಬಹುದು ಅಥವಾ ಒಂದಷ್ಟು ಲೈನ್ಸ್ಗಳಾಗಿರಬಹುದು, ಏನಾದರೂ ಸೇರಿಸಿದ್ದೀರಾ? ಇಲ್ಲ ತುಳು ಕನ್ನಡನೇ ಫುಲ್ ಕಂಪ್ಲೀಟ್ ಕನ್ನಡ ಇದೆ. ನಾವು ಮಂಗಳೂರಿಂದ ತುಳು ಅಂದಲ್ಲ, ನಾವು ಕೂಡ ಹೊರಗೆ ಬಂದ ಕನ್ನಡ ಎಲ್ಲ ಮಾತಾಡ್ತೀವಿ. ಅಲ್ಲಲ್ಲ, ಒಂದಷ್ಟು ಸಿನಿಮಾಗಳನ್ನ ಈ ಹಿಂದೆ ಬಂದಂತ ಸಿನಿಮಾದಲ್ಲಿ ಸಾಂಗ್ಸ್ಗಳ ಲೈನ್ಸ್ಗಳಾಗಿರ್ಬಹುದು, ಡೈಲಾಗ್ಸ್ಗಳಾಗಿರ್ಬಹುದು, ಅಂದ್ರೆ ರಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಹಾಗೆ ಬಿಟ್ಟಿರ್ತಾರೆ, ಆ ಕಾಮಿಡಿ ವರ್ಕ್ ಆಗ್ಲಿ ಅಂತ. ಆ ರೀತಿ ಏನಾದ್ರು ಇದೆಯಾ ಅಂತ? ಇಲ್ಲ ತುಳು ಯಾವುದು ಶಬ್ದ ಇದ್ರಲ್ಲಿ ನಾವು ಆಕ್ಚುಲಿ ಶೂಟ್ ಮಾಡಿದ್ದೆ ಕನ್ನಡ ಸಿನಿಮಾನ ನಾವು ತುಳುಗೆ ಡಬ್ ಮಾಡಿರೋದು. ಸೊ ತುಳು ಆಗಿದ್ರೆ ನೀವು ಹೇಳ್ದಂಗೆ ಆಗೋದು, ಬಟ್ ಇದು ನಾವು ಕನ್ನಡ ಸಿನಿಮಾ ಅಂತಾನೆ ಡಿಸೈಡ್ ಮಾಡಿ ಶೂಟ್ ಮಾಡೋದ್ರಿಂದ ಎಲ್ಲ ಕನ್ನಡನೇ ಇರೋದು, ಯಾವುದು ಆ ಥರ ತುಳು ಮಿಕ್ಸ್ ಏನಿಲ್ಲ. ಮಂಗಳೂರು ಕನ್ನಡ, ಮಂಗಳೂರು ಕನ್ನಡ. ಅದು ನಮ್ಗೆ ಬರೆಯೋಕ್ಕಾಗೋದು ಅದೇ, ನಮ್ಮ ಮಾತಾಡೋದು ಅಷ್ಟೇ ಒಂದು ಸ್ವಲ್ಪ ತಟಪಟ ಆಗುತ್ತೆ, ಅಂದ್ರೆ ಸ್ವಲ್ಪ ಮೇಲೆ ಕೆಳಗೆ ಆಗುತ್ತೆ, ಅಂದ್ರೆ ತುಳು ಮಾತು. ಬಟ್ ನಾವು ಓದಿದೆಲ್ಲ ಕನ್ನಡನೇ, ನಾವು ಕಾಸರಗೋಡಲ್ಲಿ ಓದಿದ್ದು. ಓಕೆ, ಬಟ್ ನಾವು ಕನ್ನಡನೇ ಓದಿದ್ದು. ನಿಮ್ಮ ಬ್ಯಾಕ್ ಗ್ರೌಂಡ್ ಏನು ಅಂತ, ಈ ಸಿನಿಮಾ ರಂಗಕ್ಕೆ ನೀವು ಹೆಂಗ್ ಬಂದ್ರಿ? ಇಲ್ಲ, ನಾನು ಬ್ಯಾಂಗ್ಳೂರಲ್ಲಿದ್ದೆ 10 ವರ್ಷ. ನಾನು ಇವರು ವೇಣು ಸರ್ ಇದ್ದಾರೆ, DOP, ನಿಮ್ಗೆ ತಾರಾ ಮೇಡಮ್ ಅವ್ರ ಹಸ್ಬೆಂಡ್, ಅವ್ರ ಜೊತೆ ಇದ್ದೆ ನಾನು. ಅವ್ರ ಜೊತೆ ವರ್ಕ್ ಮಾಡ್ತಿದ್ದೆ. ಅವ್ರ ಜೊತೆ ತುಂಬಾ ಸಿನಿಮಾ ವರ್ಕ್ ಮಾಡಿದ್ದೀನಿ ನಾನು. ಯುಗಾದಿ, ಕಲ್ಲಳ್ಳಿ, ತುಂಬಾ ಸಿನಿಮಾ ಎಲ್ಲ ವರ್ಕ್ ಮಾಡಿದೆ. ಆಮೇಲೆ ನಾನು ಮಂಗಳೂರು ಹೋಗ್ಬಿಟ್ಟು ತುಳು ಸಿನಿಮಾ ಮಾಡಿದೆ ಡೈರೆಕ್ಷನ್. ನಾನು ಡೈರೆಕ್ಟರ್ ಆಗಬೇಕು ಅಂತಾನೆ ಇತ್ತು, ಬಟ್ ನನಗೆ ಗೊತ್ತಾಯ್ತು ಡೈರೆಕ್ಷನ್ ಟೀಮಲ್ಲಿ ದುಡ್ಡು ಇಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಹೋದೆ. ಬಟ್ ಅಲ್ಲಿ ಕಲಿಬೇಕು, ಎಲ್ಲದ ಕಲಿಬೋದು. ಮತ್ತೆ ನಾನು ಫಸ್ಟ್ ಹೇಳಿದ್ರು, ಏನಿಲ್ಲ ಕತೆ ಮಾಡು, ಈ ತರ ಇದು ಮಾಡು, ಮತ್ತೆ ಫಸ್ಟ್ ಕ್ಯಾಮ್ರಾ ವರ್ಕ್ ಸ್ವಲ್ಪ ಕಲಿ, ಮಾಡ್ಬೋದು ಹಂಗೆ ಅಂತ. ಸರಿ, ಅದೇ ನಾನು ಚೂಸ್ ಮಾಡಿದೆ. ಈ ಡೈರೆಕ್ಷನ್ ಅನ್ನೋದು ಕಷ್ಟ ಅನ್ಸುತ್ತಾ ಅಥವಾ ಏನ್ ಅನ್ಸುತ್ತೆ ಸರ್? ಡೈರೆಕ್ಷನ್ ಕಷ್ಟ ಅಲ್ಲ, ಅದು ದುಡ್ಡಿಲ್ಲ ಅದರಲ್ಲಿ. ದುಡ್ಡಿಲ್ಲ, ದುಡ್ಡು ಎಲ್ಲ ಎಂಡಲ್ಲಿ ಬರ್ತೀನಿ ಅದೊಂದು ನನ್ಗೆ ಇಂಟ್ರೆಸ್ಟ್ ಇದೆ ಡೈರೆಕ್ಷನ್. ಕಷ್ಟ ನನಗೆ ಯಾವತ್ತು ಅನ್ಸಿಲ್ಲ. ಒಂದು ಎಲ್ಲ ಲೊಕೇಶನ್ ಹೋಗ್ಬೋದು, ಯಾವ ಬೇಕು ಲೊಕೇಶನ್ ಬೇಕಾ ಶೂಟ್ ಮಾಡ್ಬೋದು, ಯಾವ ಕತೆ ಬೇಕಾದ್ ಮಾಡ್ಬೋದು. ಒಂದೇ ಕಡೆ ಕೂತ್ಕೊಂಡು ನಾನು ಫಸ್ಟ್ ಡಿಸೈಡ್ ಆಗಿದೆ, ಒಂದೇ ಕಡೆ ಹೋಗಿ ಆಫೀಸಲ್ಲಿ ಯೂನಿಫಾರ್ಮ್ ಹಾಕೊಂಡು ಕೆಲಸ ಮಾಡೋದು, ಗಡ್ಡ ತೆಗಿ, ಕಟ್ಟಿಂಗ್ ಈ ಥರ ಮಾಡು, ಇದು ನನ್ನ ಫಸ್ಟ್ ಡಿಸೈಡ್ ಮಾಡಿದೆ. ಇದು ನನ್ನ ಆಗೋದೇ ಇಲ್ಲ ಈ ಕೆಲಸ ಅಂತ ಫಸ್ಟ್ ಟೈಮ್ ಮನೆಯವರಿಗೆ ಅಂತ. ಇದೆಲ್ಲ ನನಗಾಗಲ್ಲ, ಇದು ಎಲ್ಲ ಮಾಡು ಸಿನಿಮಾದಲ್ಲಿ ಮಾಡ್ಬೋದು. ಗಡ್ಡ ಆದ್ರೂ ಬಿಡು, ಯಾವ್ದು ಬೇಕು ಡ್ರೆಸ್ ಹಾಕಿ, ಏನು ಬೇಕು ಮಾಡಿ ಸಿನಿಮಾದಲ್ಲಿ ಮಾಡ್ಬೋದು. ಅದು ನನಗೆ ಇಷ್ಟ ಆಯಿತು. ಓಕೆ, ಸಿನಿಮಾನೇ ಡಿಸೈಡ್ ಆಗಿದೆ, ನಾನು ಮಾಡೋದು ಸಿನಿಮಾನೇ. ಈ ಥರ ರೂಲೆಲ್ಲ ಹೋಗೋಕ್ಕಾಗಲ್ಲ ನಿಂದು ಅಂತ. ಅದೇ ಸಿನಿಮಾ. ಸರ್, ಸೂಫ್ರಮ್ ಸೋ ಆದ್ಮೇಲೆ ನಿಮಗೆ ಸಿಕ್ಕಂತಹ ರೆಸ್ಪಾನ್ಸ್ ಹೇಗಿತ್ತು ಸರ್? ಒಳ್ಳೆ ರೆಸ್ಪಾನ್ಸ್. ಹೋದ್ ಕಡೆ ಬಂದ್ ಕಡೆ ಎಲ್ಲ ನನ್ನ ಗುರುತು ಹಿಡಿದು ಮಾತಾಡಿಸ್ತಾರೆ, ಅದೊಂದು ಖುಷಿ ಇದೆ. ತುಂಬಾ ಪ್ರಾಜೆಕ್ಟ್ಗಳು ಕೈಗೆ ಬಂದಿವೆ, ನೋಡ್ಬೇಕು ಯಾವುದಕ್ಕೆಲ್ಲ ಮಾಡಬೇಕು ಅಂತ ನೋಡ್ಬೇಕಷ್ಟೇ. ಇನ್ನು
ಚಿಕ್ಕ ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡವ್ರವರೆಗೂ ಬಾವ ಬಾವ ಅಂತ ಗುರುತಿಸ್ತಾರೆ ನಿಮ್ಮನ್ನ. ಅದು ನಮ್ಮ ಈ ಸೈಡ್ ಅಲ್ಲಂತೂ, ಈ ಭಾಗದವರಂತೂ ತುಂಬಾ ಇಷ್ಟಪಡ್ತಾರೆ. ಹೌದೌದು, ಆ, ಖುಷಿ ಆಗುತ್ತೆ. ಹ್ಮ್. ಖುಷಿ ಆಗುತ್ತೆ. ಅದೊಂದು ಮೂವಿಯಿಂದಾಗಿ ಎಲ್ರಿಗೂ ಭಾವ ಆಗಿ ಹೋಗಿದ್ದೀನಿ ನಾನು. ಹ್ಮ್. ಎಲ್ರು ಹೆಸರಿಡ್ದು ಕರೆಯೋದು ಬಿಟ್ಟು ಈಗ ಭಾವ ಅಂತ ಬಾವ ಹೇಳಿ ಅಂತ ಕರೀತಾರೆ. ಅದೊಂದು ಖುಷಿ ಇದೆ ನನಗೆ. ಆ ಮೂವಿಯಿಂದ ಆದ್ರೂ ನಾನೊಂದು ಜನರಿಗೆ ಪರಿಚಯ ಆಗೋ ರೀತಿಯಾಗಿದೆ ಅಂತ ಹೇಳಿ ಖುಷಿ ಇದೆ. ಅದೇ ನಾನು ಹೇಳಿದೆ, ಕಾಂತಾರ ಅನ್ನೋ ಮೂವಿಯಿಂದ ರಿಷಬ್ ಶೆಟ್ಟರ್ ಒಂದು ದಾರಿ ಮಾಡಿ ಕೊಟ್ಟಿದ್ರು. ಈಗ ರಾಜವಿ ಶೆಟ್ಟಿ ಮತ್ತು ಇವರು ದೀಪಕ್, ಇವರು JP ತುಮಿನಾಡು ಅವರು ಸೇರಿ ಆ ದಾರಿಗೆ ಒಂದು ಕಾಂಕ್ರೀಟ್ ಹಾಕಿ ಕೊಟ್ಟಿದ್ದಾರೆ. ಆ ದಾರಿಯಲ್ಲಿ ನಾನು ಹೋಗ್ಬೇಕು. ಆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದಾಗಿ ಹೋಗ್ಬೇಕಷ್ಟೇ, ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ. ಏನ್ ಅನ್ಸುತ್ತೆ ಸರ್ ಈ ರೆಸ್ಪಾನ್ಸ್ನೆಲ್ಲ ನೋಡಿದಾಗ? ಖುಷಿ ಆಗುತ್ತೆ. ಏನೋ ನಾನು ನಿಜವಾಗಿ ಗಾಯಕನಾಗಿದ್ದವ, ಆರ್ಕೆಸ್ಟ್ರಾದಲ್ಲಿ ನಾನು ಆಡ್ತಾ ಇದ್ದವ. ಸಡನ್ ಆಗಿ ನಟನಾಗಿದ್ದು, ನಾಟಕಕ್ಕೆ ಬಂದೆ. ನಾಟಕದಲ್ಲಿ ಅಲ್ಲಿ ಒಂದು ಪ್ರೀಮಿಯರ್ ಶೋ ಅಂತೇಳಿ ಕಾಮಿಡಿ ಶೋ ಇತ್ತು ನಮ್ಮ ಮಂಗಳೂರಿನಲ್ಲಿ. ಅದರಿಂದಾಗಿ ಇವರಿಗೆಲ್ಲ ನಾನು ಪರಿಚಯ ಆದೆ. ಮತ್ತೆ ಚಿತ್ರರಂಗಕ್ಕೆ ಬಂದೆ. ಇವರನ್ನೆಲ್ಲ ನೋಡಿ ಚಿತ್ರರಂಗಕ್ಕೆ ಕರ್ಕೊಂಡು ಬಂದೆ. ಈಗ ಎಷ್ಟು ಪ್ರಾಜೆಕ್ಟ್ಗಳ ಕೈಯಲ್ಲಿದೆ ಸರ್? ಈಗ ಒಂದು 5 ಪ್ರಾಜೆಕ್ಟ್ಸ್ ಇದೆ. ಅದರಲ್ಲಿ ನಾನ್ ವೆಜ್ ಮೊದಲೇ ಆಗಿತ್ತು. ಮೊದಲೇ ಆಗಿತ್ತು. ಸೂಪ್ರಮ್ ಸೋಕ್ಕಿಂತಲೂ ಮೊದಲೇ ಆಗಿತ್ತು. ಯಾಕೆ ಸರ್ ಬಿಡುಗಡೆ ಲೇಟ್? ಎಲ್ಲ ಬಾಕಿದ್ದವರಿಗೆ ದಾರಿ ಮಾಡಿ ಕೊಟ್ರು ಪಾಪ. ನಮ್ದು ಹೆವಿ ಕಾಂಪಿಟೇಷನ್ ಇದೆ ಮಂಗಳೂರು ಮಂಗಳೂರಲ್ಲಿ ಎಷ್ಟು ಒಂದು 14-15 ಇದು ಮಲ್ಟಿಪ್ಲೆಕ್ಸ್ ಸೇರಿ ಅಷ್ಟೇ ಸ್ಕ್ರೀನ್ ಸಿಗೋದು. ಸಿನಿಮಾ ಅಷ್ಟಾಗಿದೆ ಇವಾಗ. ವರ್ಷಕ್ಕೆ ತಿಂಗಳಿಗೆ 2-3 ಪಿಕ್ಚರ್ ಬರೋ ತರ ಇದೆ. ಮೊದಲು 6 ತಿಂಗಳಿಗೆ ಒಂದು ಬರ್ತಾ ಇತ್ತು, ಇವಾಗ ತಿಂಗಳಿಗೆ 2 ಸಿನಿಮಾಗಳು. ಅದಂದ್ರೆ ಎಲ್ರು ಪರಿಚಯ. ಅವ್ರೊಂದು ಸಿನಿಮಾ ಮಾಡಿದ್ರೆ ನಾವು ನಮ್ಮ ಪರಿಚಯ, ನಮ್ಮ ಸಿನಿಮಾ ಅವ್ರ ಪರಿಚಯ, ಎಲ್ಲರೂ ಪರಿಚಯ ಇದ್ದಾರೆ. ಆ ಟೈಮಲ್ಲಿ ನಮ್ಗೆ ಇದು ಮಾಡೋಕ್ಕಾಗಲ್ಲ, ಕ್ಲಾಶ್ ಮಾಡೋಕ್ಕಲ್ಲ. ಸೊ ಓಕೆ, ಬೆಲ್ಲ ಬರ್ಲಿ, ನೀವು ವೇಟ್ ಮಾಡ್ತಾ ಇದ್ರಿ. ಅಂದ್ರೆ ಥಿಯೇಟರ್ ತುಂಬಾ ಕಷ್ಟ ಇದೆ ಸಿಗೋದು. ಬಟ್ ಓಕೆ, ಮಂಗಳೂರಿನಲ್ಲೂ ಥಿಯೇಟರ್ ಸಿಗೋದು ಕಷ್ಟ ಇದೆ. 30-36 ಫಿಲ್ಮು ರಿಲೀಸಿಗೆ ಬಾಕಿ ಇದೆ. 36 ಸಿನಿಮಾಗಳಿವೆ. ಯಾವಾಗ ಮಾಡುವಂತ ನೋಡ್ಬೇಕು. ವಾರಕ್ಕೊಂದು ಸಿನಿಮಾ. ಅದ್ರ ಜೊತೆ ಕನ್ನಡನೂ ಬರುತ್ತೆ, ಬೇರೆ ಲ್ಯಾಂಗ್ವೇಜ್ ರಿಲೀಸ್ ಆಗುತ್ತೆ. ಎಲ್ಲ ಇದಾದಾಗ ಸಮಸ್ಯೆ. ಥಿಯೇಟರ್ ಇವಾಗ ಸಿಕ್ಕಿದೆಯಾ ಸರ್ ನಿಮ್ಗೆ? ಸಿಕ್ಕಿದೆ. ಇದು ಮಲ್ಟಿಪ್ಲೆಕ್ಸ್ ಗಳಲ್ಲಿ 99 ರೂಪೀಸ್ ಈ ಥಾಟ್ ಯಾಕೆ ಬಂದಿದೆ ಸರ್ ನಿಮ್ಗೆ? ಪ್ರೊಡ್ಯೂಸರ್ ಥಾಟ್. ಓಕೆ, ಒಳ್ಳೆ ಥಾಟ್ ಅಂತ ಆಯ್ತು ನನಗೆ. ಇಲ್ಲ ಒಳ್ಳೆ ಥಾಟ್ ಅದು. ಅದಕ್ಕೆ ಎಲ್ಲರೂ ಸಿನಿಮಾ ನೋಡ್ಬೋದು. ಇಲ್ಲ ನೋಡಿ, ಈಗ ಮಲ್ಟಿಪ್ಲೆಕ್ಸ್ ನಮ್ಮ ಕಡೆ ಏನಂತೀನಿ, ಮಂಗಳೂರು ಬ್ಯಾಂಗ್ಳೂರ್ನಾಗ ಅಷ್ಟು ಐಡಿಯಾ ಇಲ್ಲ. ಮಂಗಳೂರಲ್ಲಿ ಏನಂದ್ರೆ ಒಂದು ಫ್ಯಾಮಿಲಿ ಬರ್ಬೇಕಂದ್ರೆ 2,000 ಬೇಕು ಒಂದು ಮಲ್ಟಿಪ್ಲೆಕ್ಸಿಗೆ. ಅವರ ವೈಫ್, ಅವರ ಮಕ್ಕಳು ಅವರೆಲ್ಲ ಬಂದು ಟಿಕೆಟ್ ತಗೊಂಡು ಆಮೇಲೆ ಏನು ಪಾಪ್ಕಾರ್ನ್ ತಿಂದು ಹೊರಗೆ ಬಂದು ತಿರುಗಿ 2,000 ಬೇಕು. ಇದವ್ರು ವಾರ ಖರ್ಚು ಮಾಡಕ್ಕೆ ರೆಡಿ ಇಲ್ಲ ಮಂಗಳೂರವ್ರು. ಅದೆಷ್ಟು ಒಳ್ಳೆ ಸಿನಿಮಾ ಬಂದ್ರು ಓಕೆ ನೋಡೋಣ ಅಂತಾರೆ. ಅದು ತಿಂಗಳಿಗೆ ಒಂದು ಬಂದರೆ ಓಕೆ, 2 ತಿಂಗಳು ಒಂದು ಬಂದರೆ ಓಕೆ. ಬಟ್ ಆ ಥರ ಅಂದಾಗ ಸ್ವಲ್ಪ ಇದಾಗುತ್ತೆ. ಯಾಕಂದರೆ 100 ರೂಪಾಯಿಂದ ಒಂದು ಸ್ವಲ್ಪ ಈಸಿ ಆಗುತ್ತೆ. 100 ರೂಪಾಯಿ ಎಲ್ಲ ಹೋಗಿ ನೋಡೋಣ ಅಂತ. 200 ಅಂತ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಮತ್ತು ಸ್ಟೂಡೆಂಟ್ಸ್ ಎಲ್ಲ ತುಂಬ ಜನ ಇದ್ದಾರೆ. 200 ಕೊಟ್ಟು ಅವರು ಜಾಸ್ತಿ ನೋಡಿದ ಸ್ಟೂಡೆಂಟ್ಗಳು ಸಿನಿಮಾ ನೋಡ್ತಾರೆ. ಬಟ್ ಅವರು ಸ್ವಲ್ಪ ಈಸಿ ಆಗಲಿ ನೋಡಲಿ ಅಂತ ಆಯಿತು. 99 ಸಿಂಗಲ್ ಸ್ಕ್ರೀನ್ಗೆ ಬರ್ತಾರ ಸರ್ ಜನ ಥಿಯೇಟರ್ಗೆ? ಅಂದ್ರೆ ಆ ಕಡೆ ಸೈಡ್ ಎಲ್ಲ ಬರ್ತಾರೆ. ಮಂಗಳೂರು ಸಿಂಗಲ್ ಸ್ಕ್ರೀನ್ ಕಡಿಮೆ. ಕಡಿಮೆ. ಉಡುಪಿಲಿ ಒಂದಿದೆ ಕಲ್ಪನಾ ಅಂತ. ಮಂಗಳೂರಲ್ಲಿ ಸುಚಿತ್ರ ಆ ಥರ ಎಲ್ಲ ಇದೆ, ರೂಪವಾಣಿ ಆ ಥರ ಎಲ್ಲ. ಬಟ್ ಆದ್ರೆ ಜನ ಬರ್ತಾರೆ. ಬಟ್ ಮಲ್ಟಿಪ್ಲೆಕ್ಸ್ ಜಾಸ್ತಿ ಬರ್ತಾರೆ. ಸಿಂಗಲ್ ಸ್ಕ್ರೀನ್ ಕಡಿಮೆ. ಅಂದ್ರೆ ಯೂಶಲಿ ಈ ನಮ್ಮ ಸೈಡು ಅಷ್ಟೇ, ಜನ ಥಿಯೇಟರ್ಗೆ ಬರೋದೇ ಕಡಿಮೆ ಆಗಿ ಹೋಗ್ಬಿಟ್ಟಿದೆ. ರೀಸನ್ ಏನು ಅಂತ ಗೊತ್ತಿಲ್ಲ. ಇಲ್ಲ, ನನಗೂ ಗೊತ್ತಿಲ್ಲ. ಒಳ್ಳೆ ಚಿತ್ರ ಕೊಟ್ಟರೆ ಬಂದ್ರಲ್ಲ, ನಾವೆಲ್ಲ ಹೇಳುದು ಥಿಯೇಟರ್ಗೆ ಜನ ಬರೋದಿಲ್ಲ ಅಂತ. ಖಂಡಿತ ಒಳ್ಳೆ ಚಿತ್ರ ಕೊಟ್ರೆ ಖಂಡಿತ ಬರ್ತಾರೆ. ಅದಕ್ಕೆ ಸೂಪ್ರಮ್ ಸೋನೆ ಸಾಕ್ಷಿ. ಯಾಕಂದ್ರೆ ನಮಗೂ ಧೈರ್ಯ ಇರಲಿಲ್ಲ ಬ್ಯಾಂಗ್ಳೂರು ಆ ಚಿತ್ರನ ತರಬೇಕಾದ್ರೆ. ಈ ಭಾಷೆಯನ್ನ ಬ್ಯಾಂಗ್ಳೂರ್ನವರು ಇಷ್ಟಪಡ್ತಾರ ಇಲ್ವೋ ಅಂತೇಳಿ ನಮಗೂ ಭಯ ಇತ್ತು. ಬಟ್ ಇಲ್ಲಿಯ ರೆಸ್ಪಾನ್ಸ್ ನೋಡಿದ ಮೇಲೆನೆ ಗೊತ್ತಾಗಿರೋದು ವರ್ಕೌಟ್ ಆಯ್ತು ಅಂತೇಳಿ. ಬೇರೆ ಬೇರೆ ಭಾಷೆಯವರು ಕೂಡ ನೋಡಿದ್ರು ಸಿನಿಮಾನ, ಇಷ್ಟಪಟ್ರು. ಈಗ ಏನಾದ್ರು ಬೋರ್ ಆದ್ರೆ ಮತ್ತೆ ಸೂಫ್ರಮ್ ಸೋಗೆ ನೋಡ್ತಾರೆ. ಅಷ್ಟು ಇಷ್ಟಪಟ್ರು ಜನ. ನೋಡ್ತಾರೆ. ಚೆನ್ನಾಗಿರೋ ಚಿತ್ರನ ಜನಗಳು ಥಿಯೇಟರ್ಗೆ ಬಂದೇ ನೋಡ್ತಾರೆ. ಈ ನಾನ್ ವೆಜ್ ಸಿನಿಮಾದಲ್ಲಿ ಎಷ್ಟು ಹಾಡಿದೆ ಸರ್? 3 ಹಾಡಿದೆ. ಓಕೆ. ಅದು ಒಬ್ರು ಪ್ರಸಾದ್ ಶೆಟ್ಟಿ ಅಂತ ಒಂದು ಕಂಪೋಸ್ ಮಾಡಿದ ಸಾಂಗ್. ಮತ್ತೆ 2 ಸಂದೀಪ್ ಬಲ್ಲಾಲ ಅವರು ಸೆಟ್ಕೊಂಬಂದು. BGM ಮಾಡಿದ್ದು ಭರತ್ BJ ಅಂತ ಅವರು BGM ಮಾಡಿದ್ರು. ಈ ಥರ 3 ಜನ ಸೇರಿ ಮಾಡಿದ್ದಾರೆ ವರ್ಕು.
ಮತ್ತು ಪ್ರೊಡ್ಯೂಸರ್ ಆಗಿ ಪ್ರಕಾಶ್ ಪಾಂಡೇಶ್ವರ್ ಅಂತ ಅವರು ಬೇರೆ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದರು ತುಳುವಿಗೆ, ಮತ್ತು ಅವರು ಕೂಡ ಡೈರೆಕ್ಟ್ರೇ. ಬಟ್ ಅವರಿಗೆ ಅರ್ಥ ಆಗುತ್ತೆ, ಅಂದರೆ ಅವರು ಪ್ರೊಡ್ಯೂಸರು ಡೈರೆಕ್ಟರ್ ಆದದಕ್ಕೆ ಬಿಸ್ನೆಸ್ ಯಾವ ಥರ, ಸಿನಿಮಾ ಯಾವ ಥರ ಇರಬೇಕು ಅಂತ ಕರೆಕ್ಟ್ ಐಡಿಯಾ ಇದೆ. ಅದು ನಮಗೂ ಏನು ತುಂಬ ಹೆಲ್ಪ್ ಆಗುತ್ತೆ, ಯಾಕಂದ್ರೆ ನನಗೂ ಈ ಬಿಸ್ನೆಸ್ ಸ್ವಲ್ಪ ಐಡಿಯಾ ಗೊತ್ತಿದ್ರೆ ಸೂಪರ್. ಈಗ ಯಾವ ಥರ ಮಾಡ್ತಾರೆ, ಯಾವ್ದು ರಿಲೀಸ್ ಹೆಂಗೆ, ಯಾವ ಥರ ಬರುತ್ತೆ ದುಡ್ಡು ಅದೆಲ್ಲ. ಬಟ್ ಅವರಿಗೆ ಚೆನ್ನಾಗಿ ಐಡಿಯಾ ಇದೆ ಅದ್ರ ಬಗ್ಗೆ ಎಲ್ಲ, ಪ್ರೊಡ್ಯೂಸರ್ ಆದ ಕಾರಣ ಚೆನ್ನಾಗಿ ಐಡಿಯಾ ಇದೆ. ಬಟ್ ಅದು ಸ್ವಲ್ಪ ನಮಗೆ ಹೆಲ್ಪ್ ಆಗ್ತಿದೆ. ಈ 99 ಕೂಡ ಅವ್ರದ್ದೇ ಐಡಿಯಾ ಅಲ್ಲ, 99 ಈ ಥರ ಮಾಡೋಣ ಅಂತ. ಸರ್ ನೀವು ಕತೆ ಬರೆದು ಇಟ್ಕೊಂಡಿರ್ತೀರಲ್ವಾ, ಡೈರೆಕ್ಟ್ ಮಾಡಬೇಕು ಅಂತ ಅನ್ಸಿರುತ್ತೆ, ಬಟ್ ಪ್ರೊಡ್ಯೂಸರ್ ಸಿಗ್ತಾರ ಸರ್ ಆ ಟೈಮ್ಗೆ ಕರೆಕ್ಟಾಗಿ? ನನಗೆ ಬೇಕಂದ್ರೆ ನಾನು ಹೆಂಗಾದ್ರು ಕರ್ಕೊಂಡು ಬಂದೇ ಬರ್ತೀರಾ? ಬರ್ತೀನಿ. ಈ ಥರ ಸಬ್ಜೆಕ್ಟ್ ಮಾಡಬೇಕು, ಸ್ಕ್ರಿಪ್ಟ್ ಇದೆ ಅಂತೆಲ್ಲ ಬರ್ತಾರೆ. ಆ ಥರ ಏನಿಲ್ಲ ನನಗೆ, ಆ ಥರ ಏನು ಆ ಪ್ರೋಸೆಸ್ ಕಷ್ಟ ಆಗುತ್ತೆ ಅಂತ ಅವ್ರಿಗೆ ಒಪ್ಸೋದು, ಅವ್ರಿಗೆ ಹೇಳೋದು ಹೀಗಿದೆ. ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನನಗೆ ಅದು ನರೇಶನ್ ನನಗೆ ಬರಲ್ಲ, ಇವಾಗಲೂ ಬರಲ್ಲ. ಸರ್ ಈ ಥರ ಇತ್ತಿರುತ್ತೆ, ಒಬ್ಬ ಇರ್ತಾನೆ, ನಾನು 5 ನಿಮಿಷದಲ್ಲಿ ಮುಗ್ದೋಗುತ್ತೆ. ಸರ್ ಈ ಥರ ಹುಡುಗ ಇರ್ತಾನೆ, ಈ ಥರ ಹುಡುಗ ಹಿಂಗಾಯ್ತು, ಇದು ವಿಲನ್ ಬರ್ತಾನೆ, ಹಿಂಗಾಯ್ತು, ಓಕೆ ಆಯ್ತು ಇಷ್ಟ. ಏನಿದು ಕಾಮಿಡಿ ಸಿನಿಮಾ ಸರ್? ಹೌದಾ, ಇದರಲ್ಲಿ ಕಾಮಿಡಿ ಇಲ್ಲ ಮತ್ತೆ ಕಾಮಿಡಿ ಇದೆ, ನನ್ನ ಲೈನ್ ಅಷ್ಟೇ, ಅದಷ್ಟೇ 5-10 ನಿಮಿಷ ಅಷ್ಟೇ ಎಕ್ಸ್ಪ್ಲೇನ್, ಮತ್ತೆ ಓಕೆ ಬಿಡು, ಹೌದಾ ಏನೋ ಮಾಡ್ತೀನಿ, ಓಕೆ ಮಾಡಪ್ಪ ಅಂತ ಒಪ್ಕೊಳ್ತಾರೆ. ಅಲ್ಲ ಒಪ್ಕೋತಾರೆ. ಅಲ್ಲ, ಈ ಮೊದಲು ಚಿತ್ರ ಮಾಡಿದ್ದು ಗೊತ್ತಲ್ಲ ಪ್ರೊಡ್ಯೂಸರ್ ಅವರಿಗೆ, ಈ ಮೊದಲು ಚಿತ್ರ ಮಾಡಿದ್ದಾರೆ ಇವರು, ಏನಾದ್ರೂ ಒಂದು ಮಾಡ್ತಾರೆ ಅನ್ನೋದು ಅವರಿಗೆ ಭರವಸೆ ಇರುತ್ತೆ. ಸ್ಟಾರ್ಟಿಂಗ್ ಎಲ್ಲ ಒಂದು ಸ್ವಲ್ಪ ಆಗಿತ್ತು ಎಕ್ಕ ಮಾಡುವಾಗ. ಬಟ್ ಪ್ರೊಡ್ಯೂಸರ್ ಕೂಡ ಫಸ್ಟ್ ಟೈಮ್ ಮಾಡಿ, ನಾನು ಕೂಡ ಫಸ್ಟ್ ಟೈಮ್ ಏನು ಮಾಡ್ತಾನೆ ಸಿನಿಮಾ ಅಂದರು. ನಾನು ಮಧ್ಯೆ ಬ್ರೇಕ್ ಎಲ್ಲ ಮಾಡ್ತಿದ್ದೆ, ಇಲ್ಲ ಬ್ರೇಕ್ ಏನು ಸ್ಟಾಪ್ ಎಲ್ಲ ಆಗುತ್ತೆ ಆಗಿದೆಯಲ್ಲ ಅಂತ ಗಾಬರಿ ಆಗ್ತಿದ್ರು. ಬಟ್ ನಾನು ಕ್ಲಿಯರ್ ಆಗಿರ್ತೀನಿ, ಇಲ್ಲ ಬ್ರೇಕೆ ಈ ಥರ ಬ್ಯಾಲೆನ್ಸ್ ಇದು ಮಾಡ್ತೀನಿ ಅಂತ. ನನಗೆ ಅತ್ತ ಏನು ಕಷ್ಟ ಏನಾಗಿಲ್ಲ. ಓಕೆ ಸರ್, ಈಗ ನಾನ್ ವೆಜ್ ಅಂತ ಬಂದಾಗ ಎಷ್ಟು ಥಿಯೇಟರ್ಗಳು ಸಿಕ್ಕಿದೆ? ಅದು ಮಂಗಳೂರು, ಉಡುಪಿ, ಕುಂದಾಪುರ ಆ ಕಡೆ ಎಲ್ಲ ಕಡೆ ನಮ್ಮ ಮಲ್ಟಿಪ್ಲೆಕ್ಸ್ ಎಲ್ಲ ಇದೆ, ಸಿಂಗಲ್ ಸ್ಕ್ರೀನ್ ಕೂಡ ಇದೆ. ಬ್ಯಾಂಗ್ಳೂರು ಇವಾಗ ಅವರು ಡಿಸ್ಟ್ರಿಬ್ಯೂಟರ್ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ, ಯಾವ ಥರ ಹೇಗೆ ಇನ್ನು ಪ್ಲಾನ್ ಮಾಡ್ತಿದ್ದಾರೆ. ಹೌದೌದು. ಅದು ನನಗೂ ಅಷ್ಟೊಂದು ಇದಿಲ್ಲ, ಅಂದರೆ ಇವರು ಸತ್ಯ ಮೂವೀಸ್ ಅವರು ಏನೋ ಮಾಡ್ತಿದ್ದಾರೆ, ಸತ್ಯ ಪಿಕ್ಚರ್ಸ್ ಅವರು ಮಾಡ್ತಿದ್ದಾರೆ. ಬಟ್ ಅವರು ಪ್ರೊಡ್ಯೂಸರ್ ಏನೋ ಮಾತಾಡ್ಕೊಂಡು ಇದು ಮಾಡ್ತಿದ್ದಾರೆ. ಎಲ್ಲ ಕಡೆ ಬರುತ್ತಲ್ಲ, ಅದು ಬೇಕು. ಜನ ಬರಬೇಕು, ಜನ ಬಂದ್ರೆ ನಮ್ಗೆ ಇನ್ನೂ ತುಂಬಾ ಸಿನಿಮಾಗಳು ಮಾಡಬಹುದು. ಸೊ ಅದೇ ಜನ ಬಂದು ಸಪೋರ್ಟ್ ಮಾಡಬೇಕು. ನಿಮಗೆ ಈ ಒಂದು ನಾನ್ ವೆಜ್ ಅನ್ನೋ ಜರ್ನಿಯಲ್ಲಿ ತುಂಬಾ ನೆನಪಾಗುವಂತಹ ಯಾವ್ದಾದ್ರು ಒಂದು ಘಟನೆ ಯಾವ್ದಾದ್ರು ಹೇಳೋದಾದ್ರೆ, ತುಂಬಾ ನಕ್ಕಿರೋದು ಅಥವಾ ಏನಾದ್ರು ಒಂದು ವಿಷಯ? ಅದೇ ಇವ್ರು ಹೇಳಿದಾಗೆ ಪುಷ್ಪಣ್ಣಾಗ್ಲಿ ಪ್ರಕಾಶರೆಲ್ಲ ಸೆಟ್ ಅಲ್ಲಿ ಇರೋದಂದ್ರೆ ಫುಲ್ ಟೈಮ್ ಕಾಮಿಡಿ ಆಗ್ತಾ ಇರುತ್ತೆ. ಅವ್ರು ಏನೇನೋ ಮಾತಾಡ್ತಾ ಸೊ ಒಂದು ಘಟನೆ ಅಂತ ನೆನಪು ಬರ್ತಾ ಇಲ್ಲ. ಬಟ್ ಸೆಟ್ ಅಲ್ಲಿ ಆಲ್ವೇಸ್ ಫನ್. ಈಗ ಸೂರಜ್ ಸರ್ ಆಗ್ಲಿ ಅವರು ಮಾತಾಡೋದೇ ಕಾಮಿಡಿ, ಅವ್ರ ಡೈರೆಕ್ಷನ್ ಟೀಮ್ ಇದೆ, ಅವರು ಆತರ, ಪುಷ್ಪ ಸರ್ ಆಗ್ಲಿ, ದೀಪಕ್ ರೈ ಸರ್ ಆಗ್ಲಿ, ಎಲ್ರು. ಸೊ ಅದೊಂದು ಸೆಟ್ಟೇ ಎಂಟರ್ಟೈನ್ ಫನ್ ಸೆಟ್ ತರ ಆಗೋದು. ಸೊ ಘಟನೆ ಅಂತ ನೆನಪಿಲ್ಲ, ಬಟ್ ಫುಲ್ ಜಾಲಿ ಮಜಾ ಮಾಡ್ಕೊಂಡು ಮಾಡಿರುವಂತ ಸಿನಿಮಾ. ಜನರಿಗೂ ಫುಲ್ ಮಜಾ ಆಗುತ್ತೆ 100%. ಟೀಸರ್ ನೋಡಿರ್ತಾರೆ ಜನ, ಮಜಾ ಅಲ್ಲಿ ಗೊತ್ತಾಗಿರುತ್ತೆ ಸ್ವಲ್ಪ ಏನಿರ್ಬಹುದು, ಮಜಾ ಆಗುತ್ತೆ. ಇಲ್ಲ ಬಟ್ ಸಿನಿಮಾ ಅದೇ ಟೈಟಲ್ ಮತ್ತೆ ಇದು ನೋಡ್ಬೇಕಾದ್ರೆ ಅನ್ಸುತ್ತೆ ಏನೋ ಅಡಲ್ಟ್ ತರ, ಬಟ್ ನಮ್ಗೆ US ಸರ್ಟಿಫಿಕೇಟ್ ಆಲ್ರೆಡಿ ಸಿಕ್ಕಿದೆ. ಹೌದು. ಸೊ ಎಲ್ರೂ ಬಂದು ಫ್ಯಾಮಿಲಿ ಸಮೇತ ನೋಡ್ಬೋದು ಈ ಸಿನಿಮಾನ. ಬಟ್ ನಾವು ಈಗ ಟ್ರೇಲರ್ ಆಗ್ಲಿ ಟೀಸರು ಅದು ಒಂದು ಇನ್ವಿಟೇಷನ್ ತರ. ಸೊ ಅದು ಯಾವತ್ತೂ ಒಂದು ಫನ್ ತರ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಆ ತರ ಯೂಸ್ ಮಾಡ್ಕೊಂಡು ಇದು ಮಾಡಿದೀವಿ. ಬಟ್ ಸಿನಿಮಾ ಬಂದು ಫ್ಯಾಮಿಲಿಗೇನೆ ಎಲ್ರೂ ಬಂದು ನೋಡುವಂತ ಸಿನಿಮಾ ಇದು. ಸರ್ ಯೂಶಲಿ ನೀವು ತುಳು ಅಲ್ಲೇ ಸಿನಿಮಾ ಮಾಡ್ಕೊಂಡ್ ಬಂದಿರೋದು, ಕನ್ನಡದಲ್ಲಿ ಮಾಡ್ಬೇಕು ಅನ್ನೋ ಥಾಟ್ ಯಾಕೆ ಬಂತು? ಇಲ್ಲ, ಸ್ವಲ್ಪ ದುಡ್ಡು ಮಾಡ್ಬೇಕು ಅನ್ಸ್ತೇನೆ. ಬಟ್ ಅಂದಿಲ್ಲ, ನಾನು ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಬ್ಯಾಂಗ್ಳೂರ್ ಇದ್ದಾರೆ, ಎಲ್ಲ ಕಡೆ ಬ್ಯಾಂಗ್ಳೂರ್ ಆಗ್ಲಿ, ಮಂಡ್ಯ ಆಗ್ಲಿ, ಮೈಸೂರು ಆಗ್ಲಿ, ಹಾಸನ ತುಂಬಾ ಕಡೆ ಇದ್ದಾರೆ. ಅವರೆಲ್ಲ ನನಗೆ ತುಳು ಅವ್ರಿಗೆ ಅರ್ಥ ಆಗಲ್ಲ ತುಳು ಸಿನಿಮಾ. ಬಟ್ ಅವ್ರು ಒಂದಾದ್ರೆ ಕನ್ನಡ ಮಾಡಿ ನಾವು ಒಂದ್ಸಲ ನೋಡ್ಬೇಕನ್ನ, ನೀನು ಡೈರೆಕ್ಟ್ ಹೌದಾ ಅಲ್ವಾ ಅಂತ ಅದಕ್ಕೆ ಸಿನಿಮಾ ಅದಕ್ಕೊಂದು ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಮತ್ತು ಈ ಥರ ಸಬ್ಜೆಕ್ಟ್ ನಾನು ಒಂದ್ಸಲ ಯೋಚನೆ ಮಾಡಿದ್ವಿ, ಮಂಗಳೂರು ತಗೋಬೋದೇ ಇಲ್ವಾ ಅಂತ. ಕನ್ನಡ ಅಂತ ಡಿಸೈಡ್ ಆದ್ವಿ, ಕನ್ನಡ ಮಾಡೋಣ ಅಂತ. ಅದಕ್ಕೆ ಕನ್ನಡ ಇದಾಯಿತು. ನಾನ್ ವೆಜ್ ಅಂತ ಅಂದರೆ ಹೆಸರನ್ನು ಕೇಳಿದಾಗ ಅದೇ ನಾನು ಆಗ್ಲೇ ಹೇಳ್ದಂಗೆ ಬೇರೆ ಥರನೇ ಅನಿಸುತ್ತೆ. ಸೊ ನಿಮ್ಗೆ ಯಾರು ಬಂದು ಕೇಳಿದಾರೆ ಸರ್ ಏನಿದು ನಾನ್ ವೆಜ್ ಅಂತ? ಕೇಳಿದ್ದಾರೆ. ಏನಂತ ಹೇಳಿದ್ರಿ? ಸಿನಿಮಾ ಅಂತಂದೆ, ಈ ಥರ ಒಂದು ಸಿನಿಮಾ ಇದೆ, ಬಟ್ ಏನು ಫುಡ್ ಅಂತ ಕೇಳಿದ್ರು, ಅಂದ್ರೆ ನಾನ್ ವೆಜ್ ಅನ್ನೋದು ಆ ಥರ ಅಂದ್ರೆ. ಇಲ್ಲ ಆ ಥರ ಅಲ್ಲ, ಇದು ಫುಡ್ ಅಲ್ಲಿ ಒಂಥರ ಗುಡ್ ಥರ ಇದೆ ನೋಡಿ ಅಂತ. ಏನು ಅಂದರೆ ನನಗೆ
ಟೈಟಲ್ ಈ ಥರ ಇರಲಿಲ್ಲ ನಾನ್ ವೆಜ್ ಅಂತ. ನಾನು ಎಲ್ಲರೂ ಫ್ರೆಂಡ್ಸ್ ಅವ್ರಿಗೆ ಹೇಳಿದೆ, ನಂದು ಈ ಥರ ಒಂದು ಲೈನ್ ಇದೆ, ಇದಕ್ಕೊಂದು ಟೈಟಲ್ ಬೇಕು, ಅಂದರೆ ನಾನ್ ವೆಜ್ ಥರ ಇರಬೇಕು, ಒಂದು ಸ್ವಲ್ಪ ಈ ಥರ ಸಬ್ಜೆಕ್ಟ್, ಒಂದು ಸೆಕ್ಸ್ ಕಂಟೆಂಟ್ ಮೇಲೆ ಸಬ್ಜೆಕ್ಟ್, ಸ್ವಲ್ಪ ನಾನ್ ವೆಜ್ ಥರ ಇರೋ ಥರ ಟೈಟಲ್ ಬೇಕು ಅಂತ ಹುಡುಕ್ತಾ ಇದ್ವಿ. ಯಾವುದು ಸಿಕ್ಕಿಲ್ಲ. ಮತ್ತೆ ನಾನು ಡಿಸೈಡ್ ಮಾಡಿದೆ ನಾನ್ ವೆಜ್ ಅಂತಲೇ ಇಡೋಣ ಅಂತ. ನಾನ್ ವೆಜ್ ನಿಮಗೆ ಯಾರು ಕೇಳಿದಾರಾ? ಹಾ, ತುಂಬಾ ಜನ ಅದೇ ಅವ್ರು ಹೇಳಿದಾಗೆ ಸ್ಟಾರ್ಟಿಂಗ್ ಎಲ್ರು ಈ ಫುಡ್ ರಿಲೇಟೆಡ್ ಸಿನಿಮಾ ಅಂತ ಅನ್ಕೊಂಡ್ರು. ಆದ್ಮೇಲೆ ಎಲ್ಲ ಇದು ನಾನ್ ವೆಜ್ ಸೊ ನಿಮ್ಮ ಮೇಲೆ ಬಿಟ್ಟಿದ್ದು, ನೀವು ಯಾವ ತರ ಯೋಚನೆ ಮಾಡ್ತೀರಾ, ನೀವು ಚೆನ್ನಾಗಿ ಯೋಚನೆ ಮಾಡಿದ್ರೆ ನಾನ್ ವೆಜ್ ಇಲ್ಲ ನಾನ್ ವೆಜ್ ತರ ಅಂತ. ಸೊ ತುಂಬಾ ಜನ ಕೇಳಿದ್ದಾರೆ. ಸರ್ ಫೈನಲಿ ಈ ಒಂದು ನಾನ್ ವೆಜ್ ಜರ್ನಿಯಲ್ಲಿ ನಿಮಗೆ ಯಾವ್ದಾದ್ರು ಒಂದು ವಿಷಯ ಇನ್ನೂ ಕೂಡ ನೆನಪಲ್ಲಿದೆ ಅನ್ನೋದಾದ್ರೆ ಯಾವ್ದು? ಸೆಟ್ಟಲ್ ಆಗಿರಬಹುದು, ಅಥವಾ ನೀವು ಬರಿತಾ ಇರ್ಬೇಕಾದ್ರೆ ಆಗಿರ್ಬಹುದು, ಅಥವಾ ವಿವರಿಸ್ತಾ ಇರ್ಬೇಕಾದ್ರೆ ಆಗಿರ್ಬಹುದು, ಏನಾದ್ರೂ ಒಂದು ವಿಷಯ ನಾನ್ ವೆಜ್ ಅಂದಾಗ ನಿಮಗೆ ಏನ್ ನೆನಪಾಗುತ್ತೆ? ನಾನು ಪ್ಯೂರ್ ನಾನ್ ವೆಜ್ ಪ್ಯೂರ್ ನಾನ್ ವೆಜ್, ನಾನು ನಾನ್ ವೆಜ್ ಬೇಕೆ. ಬಟ್ ಸಿನಿಮಾದಲ್ಲಿ ನಾನ್ ವೆಜ್ ಅಂದರೆ ಬೇರೆ ಥರ ಇದೆ. ಬಟ್ ಫನ್ ಅಂತ ಹೇಳಿದಕ್ಕೆ ಆ ಥರ ಏನು ಘಟನೆ ಏನಿಲ್ಲ, ಆ ಥರ ಏನಿಲ್ಲ. ಓಕೆ ಸರ್, ನಿಮಗೆ ಸೇಮ್ ಕ್ವಶನ್. ಯಾವುದು? ನಾನ್ ವೆಜ್ ಅಂದ್ರೆ ನಿಮಗೆ ನಾನ್ ವೆಜ್ ಅಂದ್ರೆ ನಾವು ಈಗ ನೀವು ತಿಳ್ಕೊಂಡಿರ್ಬೋದು ನಾನ್ ವೆಜ್ ಅಂತ. ಅದನ್ನ ನಾನ್ ವೆಜ್ ಅಂತಲೂ ಮಾಡ್ಕೊಳ್ಬಹುದು. ನಾನ್ ವೆಜ್ ಅದು ಸಿನಿಮಾ ನೋಡ್ಕೊಂಡು ಹೊರ ಬರುವಾಗ ಅದಾಗುತ್ತೆ, ನಾನ್ ವೆಜ್ ಪ್ರತಿಯೊಬ್ಬರು ಯೋಚನೆ ಆಗುತ್ತೆ, ನಾವು ಈ ತರ ನಾಣಿ ಅಂತ ಪ್ರತಿಯೊಬ್ಬರಿಗೆ ಆಡಿಯನ್ಸ್ಗೆ ಆಗುತ್ತೆ. ಥಿಯೇಟರ್ ಸಿನಿಮಾ ನೋಡ್ಕೊಂಡು ಬರುವಾಗ ನಾನು ವೆಜ್ಜ ನಾನ್ ವೆಜ್ ಅಂತ ಆಗ್ಬೋದು. ನಾನು ಆಮೇಲೆ ಡಿಸೈಡ್ ಮಾಡ್ಬೇಕು, ನಾನು ನಾನ್ ವೆಜ್ ಇಲ್ಲ ನಾನ್ ವೆಜ್ ಅಂತ. ಸರ್ ಈಗ ಅಂದ್ರೆ ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ಇಂಥ ಟೈಮಲ್ಲಿ ಯಾರ್ದಾದ್ರೂ ಸಪೋರ್ಟ್ ನಿಮಗೆ ಮುಖ್ಯ ಅಂತ ಅನ್ಸುತ್ತೆ? ಅಂದ್ರೆ ಸ್ಟಾರ್ ನಟರ ಸಪೋರ್ಟ್ ಇದ್ರೆ ಒಳ್ಳೇದು. ಅಲ್ಲ, ನಿಜವಾಗಿ ಬೇಕು ಸಪೋರ್ಟ್. ಕನ್ನಡ ಚಿತ್ರ ಮೊದಲನೇ ಬಾರಿಗೆ ಇವ್ರು ಮಾಡಿರೋದು, ಅದಕ್ಕೆ ಎಲ್ಲಾ ದೊಡ್ಡ ದೊಡ್ಡ ನಟರ ಸಪೋರ್ಟ್ ಬೇಕೇ ಬೇಕು. ಅಂದ್ರೆ ಅವರ ಸಪೋರ್ಟ್ ಇದ್ರೇನೆ ಒಂದು ಹೊಸ, ಅದು ನನಗಂತಲ್ಲ ಎಲ್ರಿಗಿದ್ರೆ ಸೂಪರ್. ನನ್ನ ಸಿನಿಮಾ ಅಂತಲ್ಲ, ನಾನು ಎಲ್ರಿಗೂ ಸಿನಿಮಾ ಯಾರು ಚೆನ್ನಾಗಿದೆ ಅಂತಂದ್ರೆ ಸಪೋರ್ಟ್ ಮಾಡಿದ್ರೆ ಬೆಸ್ಟ್ ಅಲ್ವಾ. ಅದು ನಾಳೆ ಅವರಿಂದ ಒಂದು ಡೈರೆಕ್ಟರ್ ಬರ್ಬೋದು, ಒಳ್ಳೆ ರೈಟರ್ ಬರ್ಬೋದು, ಒಳ್ಳೆ DOP ಬರ್ಬೋದು, ಅವರಿಗೂ ನಾಳೆ ಸಿನಿಮಾ ಮಾಡ್ಬೋದು, ಯಾರಿಗೂ ಗೊತ್ತು. ನೀವು ಟ್ರೈ ಮಾಡಿಲ್ವಾ ಸರ್ ಕಾಂಟ್ಯಾಕ್ಟ್ ಮಾಡಕ್ಕೆ? ಇಲ್ಲ, ಟ್ರೈ ಅಥವಾ ನಿಮ್ ಟೀಸರ್ ನ ನೋಡಿ ಕಾಲ್ ಮಾಡಿ ಹೇಳಿರೋದು ಯಾರಾದ್ರೂ ಹೇಳಿದ್ರಾ? ಇಲ್ಲ ಮಾತಾಡಿರೋ ಏನು ಇಲ್ಲ, ಟ್ರೈನು ಮಾಡಿಲ್ಲ. ನೀವು ಹೇಳಿದ್ಮೇಲೆ ಇನ್ನು ಟ್ರೈ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾ ಇದ್ದಾರೆ. ಅಂದ್ರೆ ಒಬ್ಬ ನಿರ್ದೇಶಕನಿಗೆ ಆ ಒಂದು ಪ್ರೊಸೆಸ್ ಎಷ್ಟು ಮುಖ್ಯ ಆಗುತ್ತೆ ಅದು ತುಂಬಾ ಹೆಲ್ಪ್ ಆಗುತ್ತಲ್ಲ. ಈಗ ಒಂದು ಸಿನಿಮಾಕ್ಕೊಂದು ಸಬ್ಜೆಕ್ಟ್ ಮಾಡ್ಕೊಂಡು ಬಂದಾಗ ಅದು ಹೆಂಗೆ ಜನರಿಗೆ ರೀಚ್ ಮಾಡೋದು ತುಂಬಾ ಕಷ್ಟ. ಈಗ ನಾನು ಯಾರಂತಾನೆ ಗೊತ್ತಿರಲ್ಲ, ಇವರು ಕೂಡ ಅಷ್ಟು ದೊಡ್ಡ ಇಡೀ ಕನ್ನಡ ಗೊತ್ತಾಗೋದು ಇವರು ಕೂಡ. ಆಗ ಬೇರೆ ದೊಡ್ಡ ಸ್ಟಾರ್ ಅಂತ ಬಂದಾಗ, ಈ ತರ ಸಿನಿಮಾ ಮಾಡಿದಾರೆ ಅಂತಾಗ ಜನರು ಅದನ್ನ ತಗೋಬಹುದು. ಏನೋ ಇವರು ಅಂದಿದ್ದಾರೆ, ನೋಡಿದ್ದಾರೆ, ಚೆನ್ನಾಗಿರ್ಬೋದು, ಜನ ಥಿಯೇಟ್ರಿಗೆ ಬರ್ಬೋದು. ಥಿಯೇಟ್ರ್ ಬಂದ್ಮೇಲೆ ಡಿಸೈಡ್ ಮಾಡ್ತಾರೆ ಚೆನ್ನಾಗಿದೆ ಚೆನ್ನಾಗಿಲ್ವ ಅಂತ. ಎಷ್ಟೋ ತುಂಬ ಒಳ್ಳೊಳ್ಳೆ ಸಿನಿಮಾ ಕನ್ನಡದಲ್ಲಿ ಬರ್ತಾ ಇದೆ ಅಲ್ಲ, ನಾವೆಲ್ಲ ನೋಡ್ತಾ ಇರ್ತೀವಿ, ಚೆನ್ನಾಗಿರುತ್ತೆ. ಈ ಹಿಂದೆ ನೀವು ಮಾಡಿದಂತಹ ಸಿನಿಮಾಗಳಿಗೆ ಸಪೋರ್ಟ್ ಯಾರ್ದಾದ್ರೂ ಸಿಕ್ಕಿತ್ತ? ಮಾಡಿದೆ ಅಲ್ಲ, ರಿಷಬ್ ಶೆಟ್ಟಿ ಕೂಡ ಮಾಡಿದ್ದೆ ನಾನು. ಈಗ ಲಾಸ್ಟ್ ಇಂಗ್ಲಿಷ್ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅವರು ನನಗೆ ಪ್ರಮೋಷನ್ ಹೆಲ್ಪ್ ಮಾಡಿದ್ರು, ಆಡಿಯೋ ರಿಲೀಸ್ ಬಂದಿದ್ರು. ರಾಜ್ ಬಿ ಶೆಟ್ಟಿ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಇಂಗ್ಲಿಷ್ ಮೂವಿ ಅಂತ ಬಂದಾಗ, ತುಂಬ ಎಲ್ಲ ಸಪೋರ್ಟ್ ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ. ಕನ್ನಡದಲ್ಲಿ ನಮ್ಗೆ ಅಷ್ಟೊಂದು ಸ್ವಲ್ಪ ಟಚ್ ಇಲ್ಲ ಅಂತೋಸ್ಕರ ನಾವು ಸೈಲೆಂಟ್ ಆಗಿದ್ದೀರಾ. ಇನ್ಮೇಲೆ ಸಿಗುತ್ತಲ್ಲ ಸರ್? ಅದೇ ಮಾತಾಡ್ಬೇಕು, ಸಿಗ್ಬೋದು, ಯಾಕೆ ಮಾಡೋದು. ಮಾತಾಡಿದ್ರೆ ನಮಗೆ ಗೊತ್ತಿಲ್ಲಲ್ಲ. ಈಗ ನಾನು ಮಾತೇ ಆಡಿಲ್ಲ ಅವ್ರ ಹತ್ರ ಹೋಗಿ, ಇಲ್ಲ ಅವ್ರು ಮಾಡಿಲ್ಲ, ನಾನು ಹೆಂಗೆ ಹೇಳಿ? ಹೌದು, ಹೋಗ್ಬೇಕಲ್ಲ. ನಾನೇ ಹೋಗಿಲ್ಲ, ನೀವೇ ಹೋಗಿಲ್ಲ. ನಂದೇ ತಪ್ಪಿರುವಾಗ ಮುಜುಗರ ಕೇಳೋದು ಸರ್. ಮುಜುಗರನ ಸರ್? ಯಾಕೆ ಸರ್ ಮುಜುಗರ? ಅಲ್ಲ, ಮುಜುಗರ ಅಂತಲ್ಲ, ಅವರೆಲ್ಲ ದೊಡ್ಡವರು. ಈಗ ನಾನು ಚಿಕ್ಕ ಸಿನಿಮಾ ಆದ್ರೂ ನನ್ನ ಲೈಫಲ್ಲಿ ನಾನು ಬ್ಯುಸಿ ಇದ್ದೀನಿ. ಹೌದು, ಅವ್ರು ದೊಡ್ಡ ದೊಡ್ಡ ಸಿನಿಮಾ ಮಾಡೋರು ಎಷ್ಟು ಬ್ಯುಸಿ ಇರಬೇಡ, ಹೋಗಿ ಸಾರಿ ಇದೊಂದು ಸಿನಿಮಾ ಮಾಡಿದ್ರು, ಅವ್ರು ಯಾಕೆ ಡಿಸ್ಟರ್ಬ್ ಮಾಡೋಣ, ತೊಂದರೆ ಕೊಡೋಣ ಅಂತ ಇದ್ದಿತ್ತು. ಇನ್ಮೇಲೆ ನೀವು ಅಂದ್ಮೇಲೆ ಯೋಚನೆ ಮಾಡ್ಬೇಕು, ಯಾರನ್ನ ಇಟ್ಕೊಳ್ಳೋದು, ಇಟ್ಕೊಳ್ಳೋದಲ್ಲ, ಇಟ್ಕೊಳ್ಳೋದು, ಮಾತಾಡ್ಬೇಕು ಅವ್ರ ಯಾರ ಜೊತೆ ಮಾತಾಡೋದು ಅಂತ. ಸ್ವಲ್ಪ ಇಟ್ಕೊಳ್ಳಲ್ಲ ಅಂದ್ರೆ ಇಲ್ಲಿ ಸ್ವಲ್ಪ ಬೇರೆ ತರ ಅದು ಬೇರೆ ನಾನ್ ವೆಜ್ ಆಗಿದೆ. ಇದೇ ತರ ನಾನ್ ವೆಜ್ ಥಿಂಗ್ಸ್ ಇದೆಯಾ ಫಿಲ್ಮ್ ಅಲ್ಲಿ? ಇಟ್ಕೊಳ್ಳೋದೆಲ್ಲ ಇದೆ, ಬಟ್ ನೀಟಾಗಿ ತೋರಿಸಿದೀವಿ. ತುಂಬಾ ವಲ್ಗರ್ ಆಗಿ ಆ ತರ ಕಾಮಿಡಿ, ಇದೇ ತರ ಈಗ ನಾವು ಮಾತಾಡಿದಲ್ಲ ಆ ತರ ಕಾಮಿಡಿ ಆಗಿ ತೋರಿಸಿದೀವಿ.
ಸಂಭಾಷಣೆ ಎಲ್ಲ ಬರ್ದಿರೋದು ನೀವೇನಾ? ಹೌದು. ಸರ್ ನೀವು ಇಷ್ಟೊಂದು ಸೈಲೆಂಟ್ ಆಗಿ ಕಾಣಿಸ್ತೀರಾ, ಹೇಗೆ ಸರ್? ಸೈಲೆಂಟ್ ಅಲ್ಲಪ್ಪ, ಯಾರಿಲ್ಲ ನಾನು ಸೈಲೆಂಟ್. ನೀವು ಸೈಲೆಂಟ್ ಆಗೇ ಕಾಣ್ತಾ ಇದೀರಾ ಅವಾಗ್ಲಿಂದ. ಅಲ್ಲ ಇಲ್ಲೆಲ್ಲ ಸೈಲೆಂಟ್. ಸೈಲೆಂಟ್. ಸೆಟ್ಟಲ್ಲಿ ಬೇರೆನೇ ಇರ್ತಾರೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಇರ್ತೀವಿ. ಸೆಟ್ಟಲ್ಲಿ ಹೇಗಿರ್ತಾರೆ ಸರ್? ಸೆಟ್ಟಲ್ಲಿ ಇಲ್ಲ, ಸೆಟ್ಟಲ್ಲಿ ಜಾಲಿ ಆಗಿರ್ತಾರೆ, ತಮಾಷೆ ಮಾಡ್ಕೊಂಡು. ಅವ್ರು ತುಂಬಾ ಕಾಮಿಡಿ ಮಾಡ್ತಾರೆ. ಸೆಟ್ಟಲ್ಲಿ ತುಂಬಾ ಕಾಮಿಡಿ ಮಾಡೋರು, ನಮಗೆ ನಮ್ಮನ್ನೇ ನಗಿಸ್ತಾರೆ. ಅವ್ರನ್ನ ನಗಿಸೋಷ್ಟಲ್ಲ, ಪ್ರಯತ್ನ ಅಷ್ಟೇ, ಪ್ರಯತ್ನ. ನಗಿಸೋದು. So, ಇವಾಗ ಫೈನಲಿ ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ಸಿನಿಮಾ ನೋಡಿ ಒಂದ್ಸಲ ಎಲ್ರು ನೋಡಿ ಗಮ್ಮತ್ತಾಗ್ಬೋದು. ಒಂದು 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 ಒಳ್ಳೆ ವಿಷಯ ಸಿಗ್ಬೋದು, ಆಮೇಲೆ ನಿಮಗೆ ಗಮ್ಮತ್ತಾಗ್ಬೋದು, 2 ಗಂಟೆ ಗಮ್ಮತ್ತಾಗ್ಬೋದು. ನೋಡಿ ಇಷ್ಟ ಆದರೆ ನಮಗೆ ಒಂದ್ಸಲ ತಿಳಿಸಿ, ಕಷ್ಟ ಆದರೆ ಪರ್ಸ್ನಲ್ ಆಗಿ ಏನೋ ಮೆಸೇಜ್ ಮಾಡಿ ಈ ಥರ ಆಗಿದೆ ಅಂತ ಮುಂದೆ ತಿದ್ಕೊಂಡು ಏನೋ ನೀಟಾಗಿ ಮಾಡ್ಬೋದು. ಇನ್ನು ಕೆಲವು ಸ್ಕ್ರಿಪ್ಟ್ ಇದೆ, ಅದು ಕೂಡ ಮಾಡ್ಬೇಕಂತಿದೆ. ಎಂಟರ್ ಕರ್ನಾಟಕ ನಗಿಸ್ಬೇಕಂತ ನಮಗೊಂದು ಆಸೆ ಇದೆ, ನೋಡೋಣ, ಟ್ರೈ ಮಾಡೋಣ ಅಂತ. ನೋಡಿ, ನಾನ್ ವೆಜ್ ನೋಡಿ ಇಷ್ಟ ಆಗ್ಬೋದು, ಒಂದು ಸಪೋರ್ಟ್ ಮಾಡಿ ಅಂತ ಅಷ್ಟೇ. ಥ್ಯಾಂಕ್ ಯು ಸರ್. ಅಥರ್ವ ಅವರೇ ನೀವು? ಅದೇ ತುಂಬಾ ಒಳ್ಳೆ ಒಂದು ಸಿನಿಮಾ ಮಾಡಿದೆ, ಎಲ್ಲರೂ ಹೇಳ್ತಾರೆ ನಾವು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ನಾವು ಕೂಡ ಪ್ರಯತ್ನ ಮಾಡಿದ್ದೀವಿ ಸಿನಿಮಾದ. ನಾವು ನೋಡ್ಬೇಕಾದ್ರೆ ಇಲ್ಲ, ನಾವು ಸಿನಿಮಾ ಶೂಟ್ ಮಾಡಬೇಕಾದ್ರೆ ನಾವು ತುಂಬ ಎಂಜಾಯ್ ಮಾಡಿರೋಂಥ ಸಿನಿಮಾ. ಸೊ ನಮಗೆ ನಂಬಿಕೆ ಇದೆ ನಿಮಗೂ ಇಷ್ಟ ಆಗತ್ತೆ ಅಂತ. ಸೊ ಸೂರಜ್ ಸರ್ ಹೇಳಿದಾಗೆ ಥಿಯೇಟ್ರಿಗೆ ಬನ್ನಿ, ನಮ್ಮ ಸಿನಿಮಾ ನಾನ್ ವೆಜ್ ನೋಡಿ. ಇಷ್ಟ ಆಗಿಲ್ಲ ಅಂದರೆ ಮೆಸೇಜ್ ಮಾಡಿ, ಇಷ್ಟ ಆದರೆ ಎಲ್ಲರ ಹತ್ರ ಹೇಳಿ, ತುಂಬ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಹತ್ರ ಹೇಳಿ ಥಿಯೇಟ್ರಿಗೆ ಕರ್ಕೊಬನ್ನಿ. ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನನಗೊಂದು ಕಾನ್ಫಿಡೆನ್ಸು. ಸೊ ಫೆಬ್ರವರಿ 6th ರಿಲೀಸ್ ಆಗುತ್ತೆ, ಎಲ್ಲರೂ ಬಂದು ನಮ್ಮ ಸಿನಿಮಾನ ಸಪೋರ್ಟ್ ಮಾಡಿ. ಸರ್ ನೀವು? ಫೆಬ್ರವರಿ 6ನೇ ತಾರೀಕಿನಂದು ರಿಲೀಸ್ ಆಗ್ತಾ ಇದೆ ಚಿತ್ರ, ನಾನ್ ವೆಜ್ ಚಿತ್ರ. ಕೆಲವರಿಗೆ ನಾನ್ ವೆಜ್ ಅಂದಾಗ ಏನೋ ಬೇಡ ಅಂತ ಆಗಿರ್ಬೋದು, ಬಟ್ ಆ ರೀತಿ ಏನಿಲ್ಲ ಈ ಚಿತ್ರದಲ್ಲಿ. ಒಂದು ಒಳ್ಳೆ ಸಂದೇಶ ಕೊಡುವಂಥ ಚಿತ್ರ. ಅದು ಕಾಲೇಜ್ ಸ್ಟೂಡೆಂಟ್ಸ್ಗಳು ನೋಡಲೇಬೇಕಾದಂಥ ಚಿತ್ರ. ಮನೆ ಮಂದಿ ಎಲ್ಲರೂ ಕೂತ್ಕೊಂಡು ನೋಡಬೇಕು. ತನ್ನ ಮಗ, ತನ್ನ ಮನೆಯಲ್ಲಿರುವವರು ಹೊರಗಡೆ ಹೋದ್ಮೇಲೆ ಅವರು ಯಾವ ರೀತಿಯಲ್ಲಿ ಹೋಗ್ತಾರೆ ಅನ್ನೋದನ್ನು ತಿಳಿಸಿಕೊಡುವಂಥ ಚಿತ್ರ ಅಂತ ಹೇಳಬೇಕು. ಚಿತ್ರವನ್ನು ನಿಜವಾಗಿ ಮಿಸ್ ಮಾಡಬೇಡಿ, ಎಲ್ಲರೂ ನೋಡಬೇಕು. ಒಂದು ಹೊಸ ತಂಡ ಅಂತಲೇ ಹೇಳ್ಬೋದು. ತಂಡಕ್ಕೆ ಸಪೋರ್ಟ್ ಮಾಡಿದರೆ ಇನ್ನಷ್ಟು ಚಿತ್ರಗಳು ನಮ್ಮ ಬತ್ತಳಿಕೆಯಿಂದ ಬರುತ್ತೆ ಅಂತ ಗ್ಯಾರಂಟಿ ಕೊಡ್ತಾರೆ ಅವರು. ತಂಡ ಬರ್ತಾರೆ. ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಮೂವರಿಗೂ ಜಾಯ್ನ್ ಆಗಿದ್ದಕ್ಕೆ. ನಿಮಗೂ ಥ್ಯಾಂಕ್ ಯು. ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.